ಇದು ಚಿತ್ರದುರ್ಗ ನಗರದ ಹೈವೇ ಪಕ್ಕದಲ್ಲೇ ಇರುವ ಸಾದಿಕ್ ನಗರ. ಇದು ನಗರಸಭೆ ವ್ಯಾಪ್ತಿಯ 35ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಇರುವ ಜನವಸತಿ ಪ್ರದೇಶ. ಇಲ್ಲಿ 500ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ವಾಸ ಮಾಡ್ತಾ ಇವೆ. 30ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ಕೂಡ ವಾಸಿಸುತ್ತಿವೆ. ಆದರೆ ಇಲ್ಲಿ ಹೊಸ ವಿವಾದವೊಂದು ಶುರುವಾಗಿದೆ. ದಿನೇ ದಿನೇ ವಿವಾದ ಗಂಭೀರ ಸ್ವರೂಪ ಪಡಿತಾ ಇದೆ. ಸಾದಿಕ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇರುವ ಹೊಸ ಮಸೀದಿ ಕಟ್ಟಡವೇ ವಿವಾದಕ್ಕೆ ಕಾರಣವಾಗಿದೆ. ಇದೇ ಬಡಾವಣೆಯಲ್ಲಿ ಮಸೀದಿ ಈಗಾಗಲೇ ಇದ್ದು ಕೂಡ ಅಕ್ರಮವಾಗಿ ಇನ್ನೊಂದು ಮಸೀದಿ ನಿರ್ಮಾಣಕ್ಕೆ ಮುಸ್ಲಿಂ ಸಮುದಾಯ ಮುಂದಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಚಿತ್ರದುರ್ಗ ನಗರಸಭೆಯಲ್ಲಿ ನಿವೇಶನಕ್ಕೆ ಅನುಮತಿ ಪಡೆದು ಅನಧಿಕೃತ ಮಸೀದಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಜೊತೆಗೆ ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ನಗರ ಎಂಬ ಹೆಸರಿನ ಬಡಾವಣೆಯನ್ನ ಸಾದಿಕ್ ನಗರ ಅಂತ ಬಿಂಬಿಸಲಾಗ್ತಾ ಇದ್ದು, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೂಡ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ವಿವಾದ ಆರಂಭ ಆಗ್ತಾ ಇದ್ದಂತೆ ಚಿತ್ರದುರ್ಗ ನಗರಕ್ಕೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಕ್ರಮ ಮಸೀದಿ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಗರದಲ್ಲಿ ಶ್ರೀರಾಮ ಸೇನೆ ಮುಖಂಡರೊಂದಿಗೆ ಪ್ರತಿಭಟನೆ ನಡೆಸಿದ್ದು, ಕೂಡಲೇ ರಸ್ತೆ ಬದಿ ನಿರ್ಮಾಣ ಆಗ್ತಾ ಇರುವ ಮಸೀದಿ ಕಟ್ಟಡ ನೆಲಸಮ ಮಾಡಬೇಕು ಅಂತ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಚಿತ್ರದುರ್ಗ ನಗರಸಭೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಿಂದೂ ಮುಖಂಡರು ಹಲವು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. 35ನೇ ವಾರ್ಡು, ಆ ವಾರ್ಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ. 30 ಮನೆ ಮಾತ್ರ ಮುಸ್ಲಿಮರಿದ್ದಾರೆ. ಸೊ ಅಲ್ಲಿ ಅನಧಿಕೃತವಾದಂಥ ಅತಿಕ್ರಮಣ ಮಾಡಿ ನಿಯಮ ಕಾನೂನ ಮುರಿದು ಮಸೀದಿಯನ್ನು ಕಟ್ತಾ ಇದ್ದಾರೆ. ಸೊ ಅದು ಕಟ್ಟಬಾರದು, ಕಾನೂನು ಬಾಹಿರ ಅಂತನ್ನುವಂಥದ್ದು ಎಲ್ಲ ರೀತಿಯ ಅಲ್ಲಿಯ ಸ್ಥಳೀಯ ಬಡಾವಣೆಯವರು, ಬೇರೆ ಬೇರೆ ಸಂಘಟನೆಯವರು ಕೊಟ್ಟರೂ ಕೂಡ ನಿರಂತರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಒಂದು ಪತ್ರಕ ಹೊರಡಿಸಿದ್ದಾರೆ. ಆದರೂ ನಿಲ್ಲಿಸಿಲ್ಲ. ಬರೇ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಅವರು ಜಿಲ್ಲಾ ದಂಡಾಧಿಕಾರಿ ಅವರು. ಸೊ ಜಿಲ್ಲಾ ದಂಡಾಧಿಕಾರಿಯವರ ಆಜ್ಞೆಯನ್ನು ಮೀರ್ತಾರೆ ಅಂದರೆ ಕಂಟೆಂಪ್ಟ್ ಆಗುತ್ತೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದಾಗತ್ತೆ, ಅವರನ್ನು ಒದ್ದು ಒಳಗಡೆ ಹಾಕ್ಬೇಕು ನಾನು ಹೇಳೋದು. ಸೊ ಇನ್ನೂವರೆಗೆ ಪರಿಶೀಲಿಸ್ತೀವಿ, ಮಾಡ್ತೀವಿ, ಮೇಲಿನವರು ಒತ್ತಡ, ಏನೇನೋ ಮಾಡ್ತಾ ಇರುವ ಈ ನಾಟಕ ಮಾಡ್ತಾ ಇದ್ದಾರಲ್ಲ, ಈ ನಾಟಕ ನಿಲ್ಲಿಸಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. DC ಅವರು ಕೂಡ ಹೇಳಿದ್ದೀವಿ, ಇಮ್ಮಿಡಿಯೇಟ್ ಡೆಮಾಲಿಷ್ ಆಗಬೇಕು ಅಂತನ್ನುವಂಥದ್ದು. ನಿಮ್ಮ ಆಜ್ಞೆನೇ ಉಲ್ಲಂಘನೆ ಮಾಡ್ತಾರೆ ಅಂತಂದರೆ ಹಾಗಾದರೆ ಏನು ಬೆಲೆ, ಯಾರ ಬೆಲೆ ಇದೆ ಇಲ್ಲಿ? ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದ ಸಾದಿಕ್ ನಗರದಲ್ಲಿ ತಲೆ ಎತ್ತುತ್ತಿರುವ ನೂತನ ಮಸೀದಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಹಿಂದೂ ಮುಸ್ಲಿಂ ಮುಖಂಡರ ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಇದರಿಂದ ಕೂಡಲೇ ಚಿತ್ರದುರ್ಗ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.